ಮಗಳೇ ಮಗಳೇ ನೋಡು, ಅಲ್ಲಿ ಗೌಡ್ರು ಮಗ ಅಲ್ಲಿ ಹೊಲ್ದತ್ರಕ್ಕೆ ಬಂದವನಿ. ಬಾ ಒಂದು ಕಿತ ನೀನೇನಿಯ ಮಾತಾಡಿವಂತ ಅವ್ನು ತಾಗೆ. ನೋಡಿ, ಆಸ್ತಿ ಎಲ್ಲ ಹೆಂಗಿದ್ರು ನಮ್ಮ ಮಕ್ಳ ಹೆಸ್ರಿಗೆ ಬರ್ತದೆ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನನ್ನ ಮದುವೆ ಮಾಡ್ಕೊಳ್ಳಿ, ನಿಮ್ಮ ಅಪ್ಪನ ಮಾತು ಕೇಳ್ಬೇಡಿ ಅಂತ ಏನಾರ ಒಂದು ಹೇಳೋಣ ಬಾ. ಹೌದಾ? ಸರಿ ಸರಿ, ಆಯ್ತಾಯ್ತು. ಅಮ್ಮ ಒಂಚೂರು ಮೇಕಪ್ ಮಾಡ್ಕೊಬಿಟ್ಟು ಬರ್ತೀನಿ ರಮ್ಮ. ಸರ್ನ ಬಾರೆ ತಾಯಿ, ನಮ್ಮವ್ವ ಸರ್ನ ಬಾ. ನೀನ್ ಮೇಕಪ್ ಮುಗಿಸೋ ಅಷ್ಟೊತ್ತಿಗೆ ಅವ್ನು ಹೊಂಟೈತನ ಅಷ್ಟೇ ನೀ ಅಲ್ಲಿ. ಅಪ್ಪ ದೇವ್ರೆ, ಇದೊಂದು ಸದ ನನ್ನ ಅವಕಾಶ ಕೊಟ್ಬಿಟ್ಟು ನನ್ನ ಮಗಳು ಮದುವೆನ ಆಗಂಗೆ ಮಾಡ್ಬಿಡಪ್ಪ. ನನಗೆ ಗಂಡ ಸಿಗ್ತಾನೋ ಸಿಗಕ್ಕಿಲ್ವೋ ಒಂದು 15-20 ದಿನ. ಗೌಡ ನೋಡಿದ್ರೆ 15 ದಿನ ಅಂತ ಟೈಮ್ ಕೊಟ್ಟು ಹೋಗವ್ನಿ. ಆದ್ರೆ ಅಷ್ಟೊಳಗಡೆ ಹೆಂಗನ ಮಾಡಿ ಈ ಗೌಡ್ರ ಮಗನೂ ನನ್ನ ಮಗಳನ್ನ ತಗ ಹೆಂಗನೂ ಪಿರುತಿ ಮಾಡಂಗೆ ಮಾಡ್ಬಿಟ್ರೆ ಹೆಂಗೋ ಆ ಮನೆ ಸೊಸೆ ಆಗೋದಂತೂ ಕಾಯಮ್ಮಲ್ವೇ. ಅಮ್ಮ ಈಗ ಮಕ್ಕ ಸಂದ ಕಾಣಿಸ್ತಾಯ್ತಾ? ಅಯ್ಯೋ ಬಂಗಾರಿ, ನೀನ್ ಸಂದಕ್ಕೆ ಏನಿಗೆ ಕಾಣಿಸ್ತಾ ಇದೆಯಾ ಬಿಡು. ನೀನ್ ಹೆಂಗಿದ್ರು ಸಂದಕ್ಕೆ ಇರ್ತೀಯ, ನನ್ನ ಮುದ್ದಿನ ಮಗಳಲ್ವಾ. ಬಾ ಹೋಗನ. ನೋಡು, ಸಂದಕ್ಕೆ ನಾಚಿಕೊಂಡು ಮಾತಾಡ್ಬೇಕು ಅಂತಾಗೆ, ಸರಿನಾ? ಏನಾರ ಕೇಳಿದ್ರೆ ಹಾ ಹ್ಞೂ ಅಷ್ಟೇ ನೀನಿಯ, ಶಾನೆ ಇನ್ನೇನು ಮಾತಾಡಕ್ ಹೋಗ್ಬೇಡ. ಆಯ್ತಮ್ಮ. ಚಿಕ್ಕ ಗೌಡ್ರೆ ಆಯ್ತು ಬಿಡಿ, ಕ್ಯಾಮೆಲ್ಲವೂ ಮುಗಿಸ್ಬಿಡ್ತೀನಿ. ಏಸೊತ್ತು ಮೀನ್ ತಾನೆ ಹಿಡ್ಕೊಬಿಟ್ಟು ಬಂದು ಹಂಗೆ ನೀ ಕೊಟ್ಬಿಡ್ತೀನಿ ಬಿಡಿ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸರಿನಾ? ನೀವು ಹೋಗಿ ಮನೆಗೆ ತಂದು ಕೊಡ್ತೀನಿ ನಾನು. ಹಾ ಸರಿ ಆಯ್ತು. ಏನಪ್ಪ ಸಂದಕ್ಕಿದೆಯೇ? ಹೋ ಹಾ ಆಂಟಿ ಹೇಳಿ. ಗೆಪ್ತಿ ಐತೇನಪ್ಪ, ನನ್ನ ಮಗಳು ನೋಡಕ್ ಬಂದಿದ್ದಲ್ಲ ಮನೆ, ನಾವೇನೇನಿಯ? ಹಾ ಹಾ ಗೊತ್ತು, ಹೇಳಿ. ಏನಿಲ್ಲ ಕಣಪ್ಪ, ನೀನ್ ನೋಡ್ದಾಗಿಂದ ನನ್ನ ಮಗಳು ನಿನ್ನ ಶಾನೆ ಇಷ್ಟಪಟ್ಬಿಟ್ಟಳೆ ಕಣಪ್ಪ. ನೀನು ಬಿಟ್ಬಿಟ್ರೆ ಬ್ಯಾರೆ ಯಾರನ್ನ ಮದುವೆನೇ ಮಾಡ್ಕೊಳಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಕಣಪ್ಪ. ಅದಕ್ಕೆ ನೀಯ ಏನೋ ಬಂದೆ ಒಂದು ಕಿತ ಮಾತಾಡ್ಕೊಂಡು ಹೋಗನಿ. ನಿಮ್ಮ ಅಪ್ಪ ನೋಡ್ರಿ 15 ದಿನ ಟೈಮ್ ಕೊಟ್ಟೈತೆ, ನಾನು ನನ್ನ ಗಂಡು ಹುಡುಕ್ತಾನೆ ಇದ್ದೀನಿ. ಆಸ್ತಿ ಪಾಸ್ತಿ ಎಲ್ಲ ಇವತ್ತೆಲ್ಲ ನಾಳೆ ಎಲ್ಲ ನನ್ನ ಮಗಳ ಹೆಸ್ರಿಗೆ ಏನಿಯ ಹೋಗೋದು, ಏನು ಕಂಡರ ಹೆಸ್ರಿಗೆ ಏನು ಹೋಗಕ್ಕಿಲ್ಲ. ಅದಕ್ಕೆ ನೀನಿಯ ನಾನು ನೀನೇನಾರಣ ಹೇಳ್ತೀನೋ ನಮ್ಮ ಹುಡುಗಿ ಇಷ್ಟ ಆದ್ಲ ಇಲ್ವಾ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಏನು ಹೇಳ್ತೀಯಾ? ನೋಡಿ, ಈ ಮದುವೆ ವಿಚಾರದಲ್ಲಿ ನನಗೆ ಏನೂ ಇಲ್ಲ. ಅಪ್ಪ ಹೆಂಗೆ ಹೇಳ್ತಾರೋ ಹಂಗೆ ಅಷ್ಟೇನೆ. ಅಪ್ಪ ಏನಾದರೂ ಹ್ಞೂ ಅಂತ ಹೇಳಿದ್ರೆ ನನಗೂ ಹೂನೇ, ಅಪ್ಪ ಇಲ್ಲ ಅಂತ ಹೇಳಿದ್ರೆ ನನಗೂ ಇಷ್ಟ ಇಲ್ಲ. ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ, ನನ್ನ ಅಪ್ಪನ ಮಗ, ತಂದೆಗೆ ತಕ್ಕ ಮಗ. ನಮಗೆ ಯಾರು ಕುತ್ತಿಗೆ ತಾಳಿ ಕಟ್ಟು ಅಂತ ನಮ್ಮ ಅಪ್ಪ ಹೇಳ್ತಾರೋ ಅವ್ರ ಕುತ್ತಿಗೆ ಮಾತ್ರ ನಾನು ತಾಳಿ ಕಟ್ತೀನಿ. ಇಲ್ಲ ಅಂದರೆ ನಾನು ತಾಳಿ ಗಿಳಿ ಕಟ್ಟೋದೆಲ್ಲ ಸುಳ್ಳು. ಆ ಥರ ಮನುಷ್ಯನೇ ನಾನು. ಅಪ್ಪ ಅಂದರೆ ನನಗೆ ಅಷ್ಟೊಂದು ಇಷ್ಟ, ಗೊತ್ತಾ? ನನ್ನ ಮಗಳಿಗೂ ಅಷ್ಟೇ ಕಣಪ್ಪ, ನೀನಂದ್ರೆ ನಿನಗೆ ಇಷ್ಟ. ಮಾತಾಡ್ಬಾರೆ. ನೋಡಿ, ನನಗೆ ನೀವು ತುಂಬಾ ಇಷ್ಟ ಆಗೋಗ್ಬಿಟ್ಟಿದ್ದೀರಾ. ನೀವು ನಿಮ್ಮ ಸ್ಟೈಲು, ನಿಮ್ಮಿದು ದಿನ ಒಂದೊಂಥರ ಸ್ಟೈಲ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ನೀವು ಅಂದರೆ ನನಗೆ ತುಂಬ ಇಷ್ಟ. ನಮಗೆ 4 ಜನ ಮಕ್ಕಳಾದ್ರೂ 4 ಮಕ್ಳಿಗೂ ಭಾಗ ಇರ್ತದೆ. ನೋಡಿ, ಎಲ್ಲ ಆಸ್ತಿನೂ ನಾವೇ ತಗೊಳ್ಳೋಣ, ಒಂದು 6 ಜನ ಮಕ್ಕಳನ್ನ ಮಾಡ್ಕೊಂಡು. ನೀವಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಪ್ಲೀಸ್ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನನ್ನೇ ನೀವು ಮದುವೆ ಮಾಡ್ಕೊಳಂಗೆ ಮಾಡ್ತೀರಾ ಪ್ಲೀಸ್? ನನ್ನ ಮಗಳಿಗೆ ಏನು ಕಮ್ಮಿ ಆಗೈತಪ್ಪ, ಎಲ್ಲನೂ ಶಾನೆ ನಿನಿ ಆಗೈತೆ. ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೊಂಡ್ಲೇಬೇಕು. ನಿಮ್ಮ ಅಪ್ಪ ಏನಾರ ಅನ್ಕೊಂಡ್ಲಿ, ನಿಂದು ಒಬ್ಬನದು ಮದುವೆ ಆಗೋಗ್ಬಿಡ್ತು ಅಂತಂದರೆ ಯಾರು ಕೇಳಂಗವ್ರು ಹೇಳು? ಬಂದ್ಬಿಟ್ಟು ಕ್ವಶನ್ ಮಾಡ್ತಾರೆ ಯಾರಾದ್ರೂ? ಯಾರು ಕೇಳಂಗಿಲ್ಲ, ಮಾಡಂಗಿಲ್ಲ, ಏನೂ ಇಲ್ಲ. ನೋಡು, ನನ್ನ ಮಗಳನ್ನ ಸುಮ್ಮನೆ ತಾಳಿ ಕಟ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಕರ್ಕೊಂಡು ಹೋಗ್ಬಿಡು. ಆಸ್ತಿ ನಾನು ಬಿಟ್ಕೊಡ್ತೀನ. ನನ್ನ ಮಗಳಿಗೆ ಯಾವತ್ತಿದ್ರೂ ಆಸ್ತಿ ಅವಳು ಕೊಡಬೇಕು ಅನ್ನೋದೇ ನನಗೆ ಆಸೆ. ನನಗಿನ್ನು ಬೇರೆ ಅಂಥ ಆಸೆನೂ ಇಲ್ಲ. ಅದಕ್ಕೆ ನೀನೇ ಏನಾರ ಮಾಡಿ ನನ್ನ ಮಗಳಿಗೆ ಕುತ್ತಿಗೆ ತಾಳಿಗಿಳಿ ಕೊಡ್ತೀಯಾ? ನಿಮ್ಮ ಅಪ್ಪನಿಗೆ ಆಮೇಕಿಂದ ಏನೋ ಹೇಳ್ಕೊಂಡ್ರೆ ಆಯಿತು. ಅಯ್ಯೋ, ನಾನು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅಪ್ಪ ಅಂದರೆ ನನಗೆ ತುಂಬ ಇಷ್ಟ. ನಿಮ್ಮ ಮಗಳಂದ್ರೂ ನನಗೇನು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ಇಷ್ಟನೇ. ಇಂದಿರಾ ಗಾಂಧಿ ಕಟ್ಟಿಂಗ್ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ. ಆದರೆ ಏನು ಮಾಡಲಿ, ನಾನು ಅಪ್ಪನ ಮಾತು ನಾನು ಯಾವತ್ತೂ ಮೀರಲ್ಲ. ಅಪ್ಪ ಅಂದರೆ ನನಗೆ ತುಂಬಾ ಇಷ್ಟ. ಅಪ್ಪ ಹೇಳಿದ್ದಾರೆ ನನ್ನ ಲೈಫೆಲ್ಲ ಸೆಟಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ನೋಡಿ, ನಿಮ್ಮ ಮಗಳು ನಮ್ಮ ಅಪ್ಪಂಗೇನಾದರೂ ಇಷ್ಟ ಆಗಿ ಒಪ್ಪಿಗೆ ಆದರೆ ಖಂಡಿತ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀನಿ. ನನಗೆ ಯಾವ ತೊಂದರೆನೂ ಇಲ್ಲ. ಅಪ್ಪನ ಒಂದ್ಸಲ ಹ್ಞೂ ಅನಿಸಿ ಸಾಕು. ನೋಡಿ, ಪ್ಲೀಸ್ ಪ್ಲೀಸ್ ಒಪ್ಕೊಳ್ಳಿ, ತಾಳಿ ಕಟ್ಬಿಡಿ, ಆಮೇಲೆ ಮುಂದಿಂದೆಲ್ಲ ವಿಚಾರ ಮಾಡೋಣ ಪ್ಲೀಸ್. ನೀವಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನೀವು ಅಂದರೆ ನನಗೆ ಪ್ಲೀಸ್ ಇದೊಂದ್ಸಲ ಇಲ್ಲ ಅಂತ ಹೇಳ್ಬಿಡಿ. ನಾನು ನಮ್ಮಮ್ಮ ತುಂಬಾ ಆಸೆ ಇಟ್ಕೊಂಡಿದ್ದೀವಿ. ನಮ್ಮಮ್ಮಂಗಂತೂ ನೀವೇ ಅಳಿಯಾಗಿ ಬರಬೇಕು ಅಂತ ತುಂಬಾ ಆಸೆ ಐತೆ. ಪ್ಲೀಸ್. ಅದು ಅದು ಅಪ್ಪ ಏನಂತಾರೋ ಅಂತ ನಾನು ಅದು ಇದು ಅಪ್ಪ ಏನೋ ಮಾಡ್ತಾ ಇದೆಯಾ ಇಲ್ಲಿ? ಹಾ, ನಾನು ನಿನ್ಗೆ ಏನು ಕೆಲಸ ಹೇಳಿ ಕಳಿಸಿದ್ದು, ನೀನು ಇಲ್ಲಿ ಏನು ಮಾಡ್ತಾ ಇದೆಯಾ? ಕೆರೆ ಹತ್ರ ಮೀನು ಇಟ್ಕೊಳಕ್ಕೆ ಅಂತ ಬಂದ್ಬಿಟ್ಟು ಇಲ್ಲಿ ಮೀನುಗಳನ್ನ ಹತ್ರ ಆಟ ಆಡ್ತಾ ಇದೆಯಾ ನೀನು? ನೋಡು, ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳ್ದಂಗೆ ಕೇಳ್ತೀನಿ ಅಂತಲೂ ಹೇಳಿದ್ಯಾ? ಏನು ನನಗೆ ಗೊತ್ತಿಲ್ಲದಂಗೆ ಹುಡುಗಿನ ಮೀಟ್ ಮಾಡಕ್ಕೆ ಬಂದಿದ್ಯಾ ನೀನು?
ಅಯ್ಯೋ ಬಿಡಿ ಗೌಡ್ರೆ, ಇವತ್ತಲ್ಲ ನಾಳೆ ಮದ್ವೆ ಆಗೋರು, ಆರಾಮ ಮಾತಾಡ್ಕೊಂಡಿರೋದ್ರ ತಪ್ಪೇನೈತೆ? ನನ್ನ ಮಗಳಿಗೂ ಹೆಂಗಿದ್ರು ಇಷ್ಟ ಆಗವನೆ, ನಿಮ್ಮ ಮಗಂಗೂ ಇಷ್ಟ ಆಗವಳೆ. ಈ ನಾ ಮದ್ವೆ ಮಾಡ್ಕೊಳ್ಳೋದ್ರಾಗ ಇನ್ ಯಾವ ತಪ್ಪೈತೆ? ಹೆಂಗನು ಎಲ್ಲ ಸೊರೋಯ್ತದಲ್ವಾ? ನೀನೇ ಹೇಳು. ನೋಡಿ, ಅದನ್ನು ಆಸ್ತಿ ಎಲ್ಲ ನಿನ್ ಮಗಳ ಹೆಸರು ಬಂದ್ಮೇಲೆ ಮಾತ್ರ ಸಾಧ್ಯ ಮದುವೆ. ಸುಮ್ನೆ ಮದುವೆ ಮಾಡ್ಬಿಟ್ಟು ಸಿಕ್ಸಿದ್ದವ್ರಿಗೆಲ್ಲ ಕೊಡಕ್ಕೆ ನನ್ನ ಮಗು ಏನ್ ಅನ್ಕೊಬಿಟ್ಟಿದ್ದೀರಾ ನೀವು? ಹಂಗೆಲ್ಲ ಸುಮ್ನೆ ನನ್ನ ಮಗುನ ಕೊಟ್ಟು ಮದುವೆ ಮಾಡಲ್ಲ ನಾನು, ಸರಿನಾ? ನೋಡೋ, ಬಾಯಿ ಮುಚ್ಕೊಂಡು ಅಪ್ಪ ಇಲ್ದಂಗೆ ಕೇಳ್ಕೊಂಡು ಬಿದ್ದಿರಂಗಿದೆ ಬಿದ್ದಿರೋ, ಇಲ್ಲ ಹೋಗ್ತಾ ಇರ್ ಸಿಟಿಗೆ, ಅಲ್ಲೇ ಕಷ್ಟಪಟ್ಟು ದುಡ್ಕೊಂಡು ಸಾಯಿ. ನನಗೇನಂತೆ, ಇನ್ನೊಂದ್ಸಲ ಏನಾರ ಕದ್ದು ಮುಚ್ಚಿ ಮೀಟ್ ಮಾಡೋದು ನಾನು ನೋಡ್ಬಿಟ್ಟೆ ಅಂತಂದ್ರೆ ಏನಿಲ್ಲ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಾನು ಏನಂತ ಹೇಳಿರೋದು ಹೇಳಿ ನಿನಗೆ? ನೋಡು, ಮದುವೆ ಮಾಡ್ಕೊಳ್ಳೋದು ನನಗೂ ಗೊತ್ತು ಮಾಡೋದ್ಮೇಲೆ ನೀನು ಮಾತಾಡಬೇಕು, ಯಾವ ಹುಡುಗಿ ಹತ್ರ ಆಗಲಿ ಯಾರ ಹತ್ರ ಆಗಲಿ. ಅಯ್ಯೋ ಅಪ್ಪ, ನಾನೇನು ಬರಲಿಲ್ಲ, ಇವರೇನೆ ನನ್ನ ಹತ್ರ ಬಂದಿದ್ದು. ನಾನು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಕೆರೆ ಹತ್ರ ಮೀನು ಹಿಡಿಯೋಕೆ ಹೇಳ್ತಾ ಇದ್ದೆ ರಂಗುಂಗೆ. ಅಷ್ಟರೊಳಗಡೆ ಇವರೇ ಬಂದು ಮಾತಾಡಿ ಅದು ಇದು ಅಂತ ಎಲ್ಲ ಹೇಳಿದ್ರು. ನಾನು ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಅಂತ ಮಾತಾಡ್ತಾ ಇದ್ದೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಾನೇನು ಮೀಟ್ ಮಾಡಬೇಕು ಅಂತ ಬಂದೇ ಇಲ್ಲಪ್ಪ, ನಾನು ನಂಬಿ. ನಂಬಕ್ ಬೇರೆ ಹೋಗು, ಮಾತಾಡ್ಸಿದ್ರೆ ಮಾತಾಡಬಾರ್ದು ಕಣ, ಹೋಗ್ತಾ ಇರ್ಬೇಕು ಅಷ್ಟೇನೆ. ಇದೇನ್ ಗೌಡ್ರೆ ಹಿಂಗೆ ಹೇಳ್ತೀರಾ? ಅಯ್ಯಯ್ಯ, ನನ್ನ ಗಂಡ ಬಂದು ನನ್ನ ಮಗಳ ಹೆಸರಿಗೆಲ್ಲ ಮಾಡ್ಕೊಡೋದು ಖಚಿತನೇನೆ. ನೀವು ಹಂಗಂತ ಹೇಳ್ಬಿಟ್ಟು ಹಿಂಗೆಲ್ಲ ದೂರ್ಸೋದು ಮಗಂಗೆ ಅದು ಇದು ಮಾಡೋದೆಲ್ಲ ಏನ್ ಚಂದ ಹೇಳಿ? ಬಿಡಿ, ಪರವಾಗಿಲ್ಲ, ಮಾತಾಡ್ಕೊಳ್ಳಿ. ಹುಡುಗಿ ಮನೆ ಕಡೆ ಆಗಿತ್ಕೊಂಡು ನಾವೇನೇನೆ ಸುಮ್ಮನಿದ್ದೀವಿ. ಪಾಪ ಒಳ್ಳಿ ಅಂದ್ರು ಮಾತಾಡ್ಕೊಳ್ಳಿ ಮಗಳ ಹತ್ರ ಅಂತ. ನಿಮ್ಗೆ ಒಳ್ಳೆನೇನೆ ಅದೇನ ಆಗ್ತದೋ ಏನು ಕತೆನೋ ಗೊತ್ತಿಲ್ಲ. ಅದು ಈಗಿನ ಕಾಲದ ಮಕ್ಕಳು ಮಾತಾಡ್ದಂಗಿರ್ತಾರೆ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ ಬಿಡು. ನೀನ್ ನಡೆಯೋ ಮನೆ ಹತ್ರ, ನಾನು ಮಾತಾಡ್ತೀನಿ. ಬಂಗಾರಮ್ಮ, ನಿನ್ನ ಆಟ ಎಲ್ಲ ಈ ಗೌಡನ ಹತ್ರ ನಡೆಯಲ್ಲ. ಯಾಕಂದ್ರೆ ನಿನಗಿನ್ನೂ ಒಂದು ಹೆಜ್ಜೆ ಜಾಸ್ತಿನೇ ನಾನು ಇದ್ದೀನಿ, ಸರಿನಾ? ನನ್ನ ಮನೆ ವಿಚಾರಕ್ಕೆ, ನನ್ನ ಸವಸಕ್ಕೆ ಏನಾದರೂ ನೀನು ಬಂದೆ ಅಂದರೆ ಸುಮ್ಮನೆ ಇರಲ್ಲ. ನನ್ನ ಮಗನ ಅಷ್ಟು ಸುಲಭವಾಗಿ ಬುಟ್ಟಿಗೆ ಹಾಕೋಬೋದು ಅಂತ ನೀನು ಅನ್ಕೊಂಡಿದ್ರೆ ಅದೆಲ್ಲ ಮರೆತು ಬಿಡು. ನನ್ನ ಮಗ ನಾನು ಹೇಳಿದ್ ಮಾತ್ರನೇ ಕೇಳ್ತಾನೆ, ನಾನು ಹೇಳ್ದಂಗೆ ಮಾತ್ರನೇ ನಡ್ಕೊಳ್ತಾನೆ. ಅದು ಏನೇ ಆದ್ರೂ ಸರಿ, ಮದುವೆ ವಿಚಾರ ಬಂದ್ರೂ ಸರಿ. ನೀನು ಹೆಂಗೆ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯೋ, ನಾನು ನಿನಗಿನ್ನ ಜಾಸ್ತಿ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಏನೋ ಬಿಡು, ಮಗಳ ಹೆಸರಿಗೆಲ್ಲ ಸಿಗ್ತೈತಲ್ಲ ಅಂತ ಹೂ ಅಂದಿದ್ದೆ. ಸಿಗಲ್ಲ ಅಂತ ನೀಗ ಚೆನ್ನಾಗಿ ಗೊತ್ತಾಯ್ತು. ಇಂಥ ಕಂತ್ರಿ ಕೆಲಸ ಮಾಡಕ್ ಬಂದಿದ್ದೀರಾ ಅಂತಂದ್ರೆ ಆಸ್ತಿ ಎಲ್ಲ ಸಿಗಕ್ ಸಾಧ್ಯನೇ ಇಲ್ಲ ಅಂತ. ಈ ಕೊಟ್ಟರೆ 15 ದಿನನೂ ಯಾವ್ದು ಟೈಮಿಂಗ್ಸ್ ನಾನು ಕೊಡಲ್ಲ. ನಿನ್ ಪಡುಗ್ ನೀನಿರು, ನನ್ನ ಪಡುಗ್ ನಾನು ಇರ್ತೀನಿ. ನನ್ನ ಮಗುಂಗೆ ಆಗ್ಲೇ ಬೇರೆ ಹುಡುಗಿನ ನೋಡಿದೀವಿ, ನಾವು ಆ ಹುಡುಗಿಗೆ ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು. ಅಯ್ಯೋ ಗೌಡ್ರೆ ಅಮ್ಮ, ಅನ್ಯ ಇವಾಗ ಮದ್ವೆನೂ ಕ್ಯಾನ್ಸಲ್ ಆಗೋಯ್ತಲ್ವೇನಮ್ಮ? ಎಂತ ಕತೆ ಆಗೋಗ್ಬಿಡ್ತಮ್ಮ, ನನ್ಗಂತೂ ಬೇಜಾರಾಯ್ತೈತೆ. ಏನ್ ಮಾಡೋದು ಇವಾಗ? ಅಯ್ಯೋ ಅಮ್ಮ, ಹಿಂಗಾಯ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ್ಮಗಳೇ. ಇವನ್ ಮದುವೆ ಇವಾಗ ಕ್ಯಾನ್ಸಲೇ ಮಾಡ್ಬಿಟ್ನಲ್ಲ. ಇಷ್ಟು ದಿನ 15 ದಿನ ನನ್ನ ಟೈಮ್ ಕೊಟ್ಟಿದ್ದ, ಈಗ 15 ದಿನನೂ ಟೈಮ್ ಇಲ್ವಲ್ಲ. ಯಾವುದೋ ಗ್ರಾಚಾರ ಬಂದು ಅಕ್ರಸ್ಕೊಂಡೈತಿ ಅಂತ ಅನ್ನಿಸ್ತದೆ, ಇಲ್ಲ ಯಾರೋ ಏನೋ ಮಾಟ ಮಾಡಿಸ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ಹಂಗೆ ಮೆರೆತಿದ್ದ ಬಂಗಾರಮ್ಮನ ಕತೆ ಇವತ್ತು ಹಿಂಗಾಗೈತೆ ಅಂದರೆ ಮಗಳೇ, ನೀನೇನು ಯೋಚನೆ ಮಾಡಬೇಡ. ದೇವರು ಇದಕ್ಕಿನ್ನೂ ಸಂದಾಕಿರೋದು ಕೊಡೋದಕ್ಕೋ ಏನೋ, ಅದಕ್ಕೆ ನೀನು ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾವನಿ. ನೀನು ತಲೆನೇ ಕೆಡ್ಸ್ಕೊಬೇಡ. ನಿಮ್ಮ ಅಣ್ಣ ಹಿಂಗೆ ಫೋನ್ ಹಾಕೊಂಡು ನೋಡಿ ಮನ್ಗೋಗನ್ ಸುಮ್ಕೆನೇನೆ. ನೀನು ಹಂಗೆಲ್ಲನೂ ಮಾತಾಡ್ಬೇಡ ಕಣಮ್ಮ, ನೀನು ಸುಮ್ಕಿ ಇರು. ನೀನು ಒಳ್ಳೆ ನಿನಗೆ ಹೆಂಗೆ ಮಾತಾಡ್ತೀಯ ಅಂತ ಹೇಳಿದ್ರೆ, ನನಗೆ ಇದೇ ಹುಡುಗ ಭಾಳ ಇಷ್ಟ ಆಗಿದ್ದ. ಇವನು ಬಿಟ್ಟು ಬೇರೆನ ಕಟ್ಕೋಬೇಕು ಅಂತ ನಂಗೆ ಆಸೆನೇ ಇಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು. ಅಪ್ಪ ಮಾಡೋಕ್ಕೆ ಆಮೇಲೆ ಇದ್ದಂಗೆ ಹುಡ್ದಿರೋ ಮಕ್ಳ ಹೆಸರು ಬರ್ದ್ಬಿಟ್ಟು ಇಕ್ಕೋಗೈತೆ ಎಲ್ಲನೂ. ಅಪ್ಪನೇ ಅಲ್ಲ, ಇನ್ನೊಂದ್ಕಿಂತ ಅಪ್ಪ ಅಂತನೂ ಮಾತಾಡ್ಸಕ್ಕಿಲ್ಲ ನಾನಂತನೂ. ಬುಡೆ ಸಮಾಧಾನ ಮಾಡ್ಕ, ಏನೋ ಒಂದು ಮಾಡಿದ್ರೆ ಆಯಿತು. ನೋಡು, ಟೇಮ್ ಬರ್ತದೆ, ಟೇಮ್ ಬರೋ ಗಂಟನೂ ಕಾಯಬೇಕು. ಈಗ ನಿಮ್ಮ ಅಪ್ಪ ಬರೋ ಗಂಟ ನಾವು ಕಾಯಲೇಬೇಕು. ನೋಡು, ಮೊದಲು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು. ಅಷ್ಟು ಬಿಟ್ಟು ಬೇರೆ ಏನು ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ. ಈಗ ಗೌಡ ಕೈ ಕೊಟ್ಟ, ನಾವು ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ನಡಿ ಮೊದಲು. ಬಾಮ.